25 ವರ್ಷಗಳಿಂದ ಇವತ್ತು ಏನು ಇಲ್ಲಿ SNN ವೃತ್ತದಲ್ಲಿ ವಿಶೇಷವಾದಂಥ ಕರಗ ಮಹೋತ್ಸವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೌಹಾರ್ದಿತವಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ಬಹಳ ಅದ್ಭುತವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ 2026 ಈ 4ನೇ ಏಪ್ರಿಲ್ ತಿಂಗಳಲ್ಲಿ 5ನೇ ತಾರೀಕು ನಮ್ಮ ಇದು ನಾಟಕದ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದ ನಂತರ 6ನೇ ತಾರೀಕು ಕರಗ ನೋಡ್ತಕ್ಕಂಥವ್ರು ಇಲ್ಲಿ ನೋಡಬೇಕು. ನಾವು ಅಷ್ಟು ಅದ್ಭುತವಾಗಿ ಕರಗ ಮಹೋತ್ಸವನ್ನ ಮಾಡ್ತಾ ಇದೀವಿ. ಅದ್ರ ಪ್ರಯುಕ್ತ ಪ್ರತಿ ವರ್ಷನೂ ಸೌಹಾರ್ದಿತವಾಗಿ ಅಣ್ತಮ್ಮಂದ್ರಲ್ಲೆಲ್ಲ ನಮ್ಮ ಏನಿದೆ ಟೀಮು ಹೆಸರುಗಳು ಹೇಳ್ತಾ ಇಲ್ಲ, ಜಾಸ್ತಿ ಹೆಸರುಗಳು ತಗೋಬೇಕಾಗುತ್ತೆ. ಅದರಿಂದ ಎಲ್ಲಾನು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ವಿ. ಎಲ್ಲರ ಸಹಕಾರ ನಮಗೆ ಇಲ್ಲಿದೆ. ಅದರಿಂದ ಏನು ಇವತ್ತು SNN ಕ್ರಾಸ್ ಅಂದ್ರೆ ನಾಟಕ ಅಂದ್ರೆ SNN ಕ್ರಾಸ್ ಸುತ್ತಮುತ್ತಲ ಗ್ರಾಮಸ್ಥರು ಮಾತಾಡ್ಕೊಳ್ತಾರೆ ಆ ರೀತಿ. ಅದರಿಂದ ನಾವೆಲ್ಲಾನು ಅಣ್ತಮ್ಮಂದ್ರಾಗಿ ಶ್ರದ್ಧಾ ಭಕ್ತಿಯಿಂದ 6 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಬ್ಯಾಚ್ಗಳಂತೂ ಬಿಟ್ಟಿಲ್ಲ. ಇವಾಗ ಇಲ್ಲಿ ಅವರವರು ತಿಳ್ಕೊಬೇಕಾಗುತ್ತೆ. ಇರ್ಲಿ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತದೆ. ನಾವೆಲ್ಲ ಪ್ರೇಕ್ಷಕರು ಬಂದಿದ್ದೀರೋ ಮುಂದೆ ಕೂತ್ಕೊಂಡು ಆನಂದಿಸಬೇಕು. ನಮ್ಮ ಏನು ಆನಂದ್ ಕುಮಾರ್ ಅವರ ಸಂಗೀತ ನಿರ್ದೇಶಕರು ಕಲಾ ಕೇಸರಿ 3 ರಾಜ್ಯಗಳಲ್ಲಿ ಕೇರಳ, ಆಂಧ್ರ, ಕರ್ನಾಟಕ ನಂದಿ ಅಕಾಡೆಮಿ ಪುರಸ್ಕೃತರು, ಕರ್ನಾಟಕದ ನಂದಿ ಅಕಾಡೆಮಿ ಪುರಸ್ಕೃತರು ಈ ಒಂದು ನಾಟಕದ ನಿರ್ದೇಶಕರಾಗಿ ಬಹಳ ಶ್ರದ್ಧೆಯಿಂದ ನಮ್ಮ ಗುರುಗಳು ಅವರ ಆಹಾರ ವಿಚಾರಗಳಿಗೆ ಬಂದಾಗ ಯಾವುದೇ ಒಂದು ಹ್ಯಾಬಿಟ್ ಇಲ್ಲ ಅವರಲ್ಲಿ. ಬಹಳ ಚೆನ್ನಾಗಿ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮ ಪ್ರತಿಯೊಬ್ಬ ಶಿಷ್ಯರನ್ನ ಕರೆದುಕೊಂಡು ಅವರ ಒಂದು ವಿದ್ಯೆಯನ್ನ ದಾರಿ ಎರೀತಾ ಇದ್ದಾರೆ. ನಮ್ಮ ಹುಡುಗರು ಶ್ರದ್ಧಾಭಕ್ತಿಯಿಂದ ಕಲಿತಾ ಇದ್ದಾರೆ. ಇವತ್ತು ನಿರ್ದೇಶವನ್ನು ನಮಗೆ ಮಾದರಿ ಒಂದು ಈ ನಾಟಕದ ಮಾದರಿಯನ್ನು ಇಲ್ಲಿ ನಿರ್ದೇಶನ ಮಾಡ್ತಾ ಇದ್ದೀವಿ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಶಾಲು ನೀಡ್ತಾ ಪುಷ್ಪವನ್ನು ಹಾರಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಗೆ ಪ್ರತಿ ವರ್ಷನೂ ನಮ್ ಸೋಲಕ್ಷ್ಮಿ ಮಂಜಣ್ಣ ಮರೆಯೋದಿಲ್ಲ ನಾವು. ಅವರು ಎಲ್ಲೋದ್ರು ಕೂಡ ಅವ್ರು ಇಂಥ ಕಡೆ ಇದಾರೆ ನಾವೆಲ್ಲ ಓಡ್ತೀವಿ ಅವ್ರ ಹತ್ರಕ್ಕೆ, ಹಾಗೆ ಆಡಿಸ್ತಾರೆ ಜನನ್ನ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಬಹಳ ಪರಿಣಿತಿ ಹೊಂದಿರ್ತಕ್ಕಂಥವರು ನಮ್ಮ ಸೋಲಕ್ಷ್ಮಿ ಮಂಜಣ್ಣ ಅವರು. ಅವ್ರಿಗೂ ಸಹ ಇಗಲೂರು ಮಂಜಣ್ಣ ಅವರ ಪೂರ್ತಿ ನಾಮ ಇಗಲೂರು ಮಂಜಣ್ಣ ಅವರು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತೇಳಿ ಕಾರ್ಯಕ್ರಮನ ಅದ್ಭುತವಾಗಿ ಮಾಡ್ತಾರೆ ಸೋಲಕ್ಸ್ ಕಾರ್ಯಕ್ರಮನ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶಾಲುವಾಗಿ ಪುಷ್ಪಮಾಲೆ ಹೇಳ್ತಾರೆ. ಅದೇ ರೀತಿ ತಬಲಾ ವಾದ್ಯದ ನಾಗೇಶ್ರವರು ಅವರು ಸಹ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿ ತಬಲಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅವ್ರಿಗ ಸಂದರ್ಭದಲ್ಲಿ ಶಾಲು ನೀಡುತ್ತಾ ಪುಷ್ಪಮಾಲೆ ನಡೆಸ್ತಾ ಇದ್ವಿ. ಅದೇ ರೀತಿ ನವೀನ್ ಅವರು ಕೆಜಪ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ರಿದಮ್ ಪೇಡ್ ಅವರು ಅವರು ಸಹ ನಮ್ಗೆ ಕಾರ್ಯಕ್ರಮಕ್ಕೂ ಇವರೇ ಬರ್ತಾರೆ. ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಿಕೊಡ್ತಾರೆ. ಅದರಿಂದ ಇವ್ರಿಗೂ ಸಹ ಪುಷ್ಪಮಾಲೆ ನಡೆಸ್ತಾ ಇದೀವಿ. ಅದೇ ನಾವು ವರ್ಷ ಏನೋ ಸಿಂಪಲ್ ಆಗಿ ಸ್ಟೇಜ್ ತರಿಸ್ಬಿಡ್ತೀವಿ. ಪಾಪ ಅದ್ಭುತ ಸಹಕಾರ ನಮ್ಗೆ ನೋಗಲ್ ಬಂಡೆ ಮಂಜಣ್ಣ ಮತ್ತು ಅವರ ಸಹಚರರು ಬಂದು ಇಲ್ಲಿ ಸಂಜೆ 2 ಗಂಟೆಗೆ ಬಂದ್ಬಿಟ್ಟು ಪಾಪ ನಿನ್ನೆ ರಾತ್ರಿ ನಿದ್ದೆ ಇಲ್ಲ, ಗೊತ್ತಿರಲ್ಲ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಪುಷ್ಪಮಾಲೆ ಕೊಡ್ತೀವಿ. ಆಸನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಗೆ ಯೂಟ್ಯೂಬ್ ಚಾನಲ್ ಅವರು ಅವ್ರನ್ನೇನು ನಾವು ತಿಳಿದ ಫೋನ್ ಏನೋ ಎತ್ತಲಿಲ್ಲ ಯಪ್ಪ. SB ನ್ಯೂಸ್ ನಿಗದಿತ ಸಮಯದೊಳಗೆ ಬಂದು ನಮ್ಮ ಕಾರ್ಯಕ್ರಮವನ್ನ ಅದ್ಭುತವಾಗಿ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಪುಷ್ಪಮಾಲೆ ಕೊಡ್ತಾ ಇದ್ದೀವಿ. ಪಾಪ ನಮ್ಮ ಸ್ನೇಹಿತರ ಮಗ ಅವರು ಕಲಾವಿದರು, ಅವ್ರ ಮಗ, ಅವರ ತಂದೆ ನಮ್ ಜೊತೆಲೆಲ್ಲ ಪಾಪ ಕಾರ್ಯಕ್ರಮಗಳನ್ನ ಬಹಳ ಅದ್ಭುತವಾಗಿ ಕಲೆಯನ್ನು ತೋರಿಸ್ಕೊಟ್ಟಿದ್ರು. ಅವ್ರಿಗೂ ಸಹ ಸಂದರ್ಭ ಕೊಡ್ತಾರೆ. ಅದೇ ಅವ್ರಿಗೆ ಕೊಡಪ್ಪ ಶಾಲು ಕೊಡಪ್ಪ ಕೊಡಪ್ಪ ಶಾಲು ಕೊಡಪ್ಪ. ಇಲ್ಲ ಶಾಲು ಏನು ಚಾನಲ್ TTD ನ್ಯೂಸ್ ಅಲ್ಲಿ ಕೂಡ ಬರ್ತದೆ. ಇಡೀ ಕರ್ನಾಟಕ ಅಲ್ಲ, ಆಂಧ್ರಕ್ಕೆ ಕೂಡ ಹೋಗ್ತದೆ ಈ ನ್ಯೂಸ್. ನಾವು ಅದ್ಭುತವಾಗಿ ಈ ಸಾರಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ಬಹಳ ದೊಡ್ಡ ಸೀನ್ರಿ, ಇದುವರೆಗೂ ಈ ಕೋಲಾರ ಜಿಲ್ಲೆಗೆ ಬಂದಿಲ್ಲ ಸೀನ್ರಿ, ಅಂತ ಸೀನ್ರಿನ ತರಿಸ್ತಾ ಇದ್ದೀವಿ. 9 ಜನ ಹೆಣ್ಮಕ್ಳು
35 ವರ್ಷ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳನ್ನೇ ನಾಟ್ಯ ಮಾಡಿಸ್ಬೇಕಂತೇಳಿ ಒಂದು ನಮ್ಮ ಕಲಾಪೇಕ್ಷೆಗಳ ಇಷ್ಟಪಟ್ಟಿದ್ದಕ್ಕೋಸ್ಕರ ಹುಡುಕಿ ಕಲಾಪೇಕ್ಷೆ ತರಿಸಿದೀವಿ. ಅವರು ಸಹ ಈ ಸಂದರ್ಭದಲ್ಲಿ ಒಂದು 4 ಮಕ್ಕಳನ್ನ ಇಲ್ಲಿ ಪ್ರದರ್ಶನ ಮಾಡಕ್ ಕರ್ತಾ ಇದೀವಿ. ಎಲ್ಲ ಚಪ್ಪಾಳೆ ಬರ್ಬೇಕು. ಅದೇ ರೀತಿ ನಮಗೆ ನಮ್ಮ ಪಕ್ಕದ ಮೊನ್ನೆ ಅವರು ನಾಟಕವನ್ನು ಪ್ರಾರಂಭ ಮಾಡಿದ್ರು. ನಮ್ಮ ಶಿಲ್ಪಿ ವೆಂಕಟೇಶ್ ಅವರು, ಇವರು ನಮ್ಗೆ ಇಲ್ಲಿನ ಗ್ರಾಮಗಳ ಮಗು ಇದ್ದಂಗೆ. ನಮ್ದು ಏನೇ ಕಾರ್ಯಕ್ರಮ ಆಗ್ಲಿ ಕ್ಲಾಸ್ ಅಲ್ಲೇ ಇವತ್ತು ಅವರ ಇದ್ರಲ್ಲಿ ಮಾಡ್ತಾ ಇದೀವಿ ನೋಡು. ಚಪ್ಪಾಳೆ ಚಪ್ಪಾಳೆ. ಯಾಕಂದ್ರೆ ನಾವ್ ಎಲ್ಲೇ ಇದ್ರು ನಿದ್ದೆ ಹೇಳಿಸ್ತಾರೆ. ಏನಪ್ಪಾ ಇಲ್ಲಿಂದ ಯಾವ್ದೇ ಕಾರ್ಯಕ್ರಮ ನಿಂತೈತೆ ಅನ್ಕೊಳ್ಳಿ, ಆ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ತಾರೆ. ಕೊನೆ ಗಳಿಗೆಯಲ್ಲಿ ಅಲ್ಲ, ಎಲ್ಲೇ ಅಷ್ಟೇ, ಯಾವುದೋ ಒಂದು ಆರ ತುರಾಯಿಗಳಿಗೆ ಇಷ್ಟ ಪಡೋದಿಲ್ಲ ಆತ್ಮ. ಹೆಸರು ಕೂಡ ಹಾಕ್ಸ್ಕೊಳ್ಳೋದಿಲ್ಲ, ಹೆಸರು ಹೊರತಾಕ್ಬೇಕಂತ ಹೇಳ್ತಾರೆ ಅವರು. ಆ ತರ ಕಾಣಬೇಕು ಕೈ. ಅದು ನಮಗೆ ಬಹಳ ಒಂದು ಒತ್ತು ಕೊಟ್ಟು ಇಲ್ಲಿನ ಹುಡುಗರಿಗೆಲ್ಲ ಒಂಥರ ಅವರು ಗುರುಗಳಿದ್ದಂಗೆ. ಹಾರ್ಮೋನಿಯಂ ಮಾಸ್ಟರ್ ಇಲ್ದಾಗ ಹಾರ್ಮೋನಿಯಂ ಬಾರಿಸ್ತಾರೆ, ತಪ್ಲೆ ಇಲ್ದಾಗ ತಪ್ಲೆ ಬಾರಿಸ್ತಾರೆ. ಅವ್ರು 6 ದಿನನೇ ಹೊಟ್ಟೋಗ್ತಾರೆ ಪಾಪ. ಅದೇ ರೀತಿ ಇನ್ನೊಬ್ಬ ನಮ್ಮ ಗುರುಗಳು, ಶಿಕ್ಷಕರು, ರಾಜ್ಯಾಧ್ಯಕ್ಷರು, ಇವರು ಹಿಂದಿ ಪರಿಷತ್ ರಾಜ್ಯಾಧ್ಯಕ್ಷರು ರಾಮಕೃಷ್ಣಪ್ಪನವರು ಒಡ್ರಳ್ಳಿ. ಇವರು ಬಹಳ ನಮ್ಗೆ ಗುರುಗಳನ್ನ ಇವರೇ ಪರಿಚಯ ಮಾಡಿಸ್ಕೊಟ್ಟಿದ್ದು. ಅವ್ರನ್ನ ಅವರೇ ಕರ್ಕೊಂಡ್ ಬಂದ್ಬಿಡ್ತಾರೆ ಯಾವಾಗ್ಲೂ. ಅವರು ಸಿಂಪಲ್ ಮೊನ್ನೆ ಕೃಷ್ಣ ಪಾತ್ರ ಅಭಿನಯ ಮಾಡಿದ್ರು, ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ರು. ಅವರು ಒಂದು ಹಾಡು ಆಡ್ತಾರೆ ಇಲ್ಲಿ. ಅದೇ ರೀತಿ ಇವತ್ತು ನಮಗೆ ಹರಿದಾಸರಾದಂತ ಗಂಗಾಧರ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಅವರು ನಾಟಕ ಕಲಾವಿದರು, ನಾಟಕದ ಟೀಮು ಇದೆ ಅವ್ರ ಹತ್ರ. ಅವರು ಮಡದಿ ಮತ್ತು ಅವರು ಕೂಡ ಅಭಿನಯಿಸ್ತಾರೆ ನಾಟಕಗಳಲ್ಲಿ. ಬಹಳ ಶಿಸ್ತಿನ ಸಿಪಾಯಿ ಇದ್ದಂಗೆ ಅವರು. ಮೊನ್ನೆ ನಮ್ಗೆ ಲವಕುಶ ನಾಟಕವನ್ನ ಮಾಡಿಕೊಟ್ಟು ಕರೆಂಟ್ ಹೋಗ್ಬಿಡ್ತಿಲ್ಲ ಅಂದ್ರೆ ಚೆನ್ನಾಗಿ ಮಾಡ್ತಾ ಇನ್ನೂ ಬಹಳ ಅದ್ಭುತವಾಗಿದೆ ಅಂತೆಲ್ಲ ಹೇಳಿದ್ರು. ಅವರು ಬಂದಿದ್ದ, ಅವ್ರಿಗೂ ಈ ಸಂದರ್ಭದಲ್ಲಿ ಒಂದು ಶಾಲ್ವಾ ಮತ್ತು ಪುಷ್ಪಾಲ್ ಕೊಟ್ಟು ಅವ್ರನ್ನು ಆಡಿಸ್ತಾ ಇತ್ತು. ಅದೇ ರೀತಿ ಕಾರ್ಯಕ್ರಮ ಇನ್ನು ಸ್ಟಾರ್ಟ್ ಮಾಡ್ತೀವಿ. ನಾರದ್ರು ಕಾಯ್ತಾ ಇದ್ದಾರೆ, ನಮ್ಮನ್ನು ಬೈಕ್ ನಾರದ್ರು. Hello.
ಎಸ್ಎನ್ಎನ್ ಕ್ರಾಸ್ ಮತ್ತು ಸುತ್ತಮುತ್ತಲು ಗ್ರಾಮದ ನಿವಾಸಿಗಳು ಒಳ್ಳೆ ಕಲಾಭಿಮಾನಿಗಳು, ಒಳ್ಳೆ ಕಲಾ ರಸಿಕರು. ಪ್ರತಿ ಮನೆಯಲ್ಲೂ ಕೂಡ ಸುತ್ತಮುತ್ತಲು ಪಂಬರಹಳ್ಳಿಯಿಂದ ಹಿಡಿದು ಶಿವನಾರಹಳ್ಳಿ ಮತ್ತು ಎಸ್ಎನ್ಎನ್ ಕ್ರಾಸ್, ಇನ್ನು ಅನೇಕ ನಾಗರಡ್ಡಹಳ್ಳಿ, ನಲ್ಲಾಂಡಹಳ್ಳಿ, ಶಿವನಾರಹಳ್ಳಿ, ಈ ಗ್ರಾಮಗಳಲ್ಲಿ ಸುಮಾರು ಪಂಬರಹಳ್ಳಿ 25 ವರ್ಷಗಳಿಂದ ಕಲೆಯನ್ನ ಪೋಷಿಸ್ತಕ್ಕಂಥವ್ರು, ಕಲೆಯನ್ನ ಆರಾಧಿಸ್ತಕ್ಕಂಥವ್ರು, ಕಲೆಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಕುಟುಂಬಗಳು ಇವು. ಈ ಭಾಗದಲ್ಲಿ ಒಂದು ದಾನವೀರ ಶೂರಕರ್ಣ ಆಗ್ಲಿ, ಪೌರಾಣಿಕ ನಾಟಕ ಯಾವುದೇ ಆಗಿರ್ಲಿ, ಆ ಕುಟುಂಬಗಳಿಗೆ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಒಂದು ದಾರೆ ಇರ್ದಂಗೆ, ಅಮೃತ ಇರ್ದಂಗೆ ಆಗೋಗಿದೆ. ನಾಟಕ ಅಥವಾ ಪೌರಾಣಿಕ ನಾಟಕ ಅಂತ ಹೇಳಿದ್ರೆ ಆ ಒಂದು ಕುಟುಂಬಗಳಲ್ಲಿ ಒಂದು ದೊಡ್ಡ ಹಬ್ಬ ಇದ್ದಂಗೆ. ಇಂಥ ಒಂದು ಭವ್ಯವಾದ ಸುಂದರ ಒಳ್ಳೆ ಸುಸಜ್ಜಿತ ರಂಗಸಜ್ಜಿಕೆಯಲ್ಲಿ ತುಮಕೂರು ಕಡೆಯಿಂದ ಬರ್ತಾ ಇರ್ತಕ್ಕಂಥ ಸುಸಜ್ಜಿತ ರಂಗಸಜ್ಜಿಕೆಯಲ್ಲಿ ಇದೇ 5ನೇ ತಾರೀಕು 4ನೇ ತಿಂಗಳು ಭಾನುವಾರದಂದು ವೈಭವವಾಗಿ ಈ ಭಾಗದಲ್ಲಿ ಕರಗದ ಪ್ರಯುಕ್ತ ಶ್ರೀ ಧರ್ಮರಾಜ ಸ್ವಾಮಿ ಕರಗ ಮಹೋತ್ಸವದ ಪ್ರಯುಕ್ತ, ಇದು ಏನು ಹೊಸದಾಗಿ ಏನಲ್ಲ, ಪ್ರತಿ ವರ್ಷನೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ 25 ವರ್ಷಗಳಿಂದ ಮೂಡಿ ಬರ್ತಾ ಇದೆ. ಇದು ವಿಶೇಷವಾಗಿ ಈ ಭಾಗದ ಕಲಾಭಿಮಾನಿಗಳು, ಕಲಾ ಪೋಷಕರು, ವಿಶೇಷವಾಗಿ ಕಲಾವಿದರು ಇದನ್ನ ರಕ್ತಗತವಾಗಿ ಇದನ್ನು ರೂಢಿಸಿಕೊಂಡು ಬಂದು ಈ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲೇ ಒಳ್ಳೆ ಹೆಸರು ಕೀರ್ತಿ ಮಾಡಿರ್ತಕ್ಕಂಥ ಒಂದು ಸ್ಥಳ ಎಸ್ಎನ್ಎನ್ ಕ್ರಾಸ್. ಈ ಎಸ್ಎನ್ಎನ್ ಕ್ರಾಸ್ ಅಂತ ಹೇಳಿದ್ರೆ ಇಲ್ಲಿ ತಮಿಳುನಾಡು ಕಡೆಯಿಂದ ಹಿಡಿದು, ಈ ಭಾಗದ ಆಂಧ್ರದಿಂದ ಹಿಡಿದು ಕರ್ನಾಟಕ, ಬೆಂಗಳೂರು, ತುಮಕೂರು, ಸುಮಾರು ಈ ಭಾಗದ ಎಲ್ಲಾ ಪ್ರಾಂತ್ಯಗಳಲ್ಲಿ ಕೂಡ ತಿರುಮಲ ರಂಗಸಜ್ಜಿಕೆಯವರ ಒಂದು ಅಮೋಘವಾದಂತ ಒಂದು ಪ್ರದರ್ಶನ ಈ ಭಾಗದಲ್ಲಿ ಮೂಡಿ ಬರಲಿದೆ.
ಇಂಥ ಒಂದು ಕಲೆಯನ್ನ ರಕ್ತಗತವಾಗಿ ರೂಢಿ ಮಾಡ್ಕೊಂಡು ಬಂದಿರತಕ್ಕಂತ ಈ ಭಾಗದ ಪ್ರತಿ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಇವತ್ತೆಲ್ಲರೂ ಕೂಡ ತಾವು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಮಕ್ಕಳು ನೀವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು ನಿಜವಾಗಲೂ ಕೂಡ ಈ ಕಲೆಗೆ ಎಷ್ಟು ಶಕ್ತಿ ಇದೆ ಅಂತ ನೀವು ನೋಡ್ತಾ ಇದ್ರೆ ನಿಮ್ಮಲ್ಲಿ ಆ ಒಂದು ಹುಮ್ಮಸ್ಸು ಆ ಒಂದು ಇದುವರೆಗೂ ಕೂಡ ನಮ್ಮ ಮಿತ್ರರು ನಾರದರ ಪಾತ್ರ ಮಾಡುವಂತವರು ಮಿತ್ರರು ಎಷ್ಟು ವೈಭವವಾಗಿ ಆ ಹಾಡನ್ನ ಹಾಡಿದ್ರು, ಎಷ್ಟು ಶಕ್ತಿಯುತವಾಗಿ ಆ ಹಾಡನ್ನ ಹಾಡಿದ್ರು. ತುಂಬಾ ಅಮೋಘವಾದಂತಹ ಹಾಡೋದು, ಒಳ್ಳೆ ಹೆಸರು ಕೀರ್ತಿ ಮಾಡಿರ್ತಕ್ಕಂತ ಹಾಡೋದು. ಅಂತ ಹಾಡನ್ನ ಈ ರೀತಿ ಹಾಡಿ ನಿಮ್ಮೆಲ್ಲರ ಒಂದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂತಹ ಕಲಾವಿದರು ಈ ಭಾಗದಲ್ಲಿ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಡ್ರಾಮಾ ಇಷ್ಟೊಂದು ವೈಭವವಾಗಿ ಮುಂದೆ ಬರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಆನಂದ್, ಡಾಕ್ಟರ್ ಆನಂದ್ ರವರು ಅವರಿಗೆ ಈಗಾಗಲೇ ಕಲಾ ಕೇಸರಿ, ಕರ್ನಾಟಕ ನಂದಿ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಅಂತ ಈಗಾಗಲೇ ಪ್ರಶಸ್ತಿಗಳನ್ನ ಕೊಡಲಾಗಿದೆ. ಗೂಳೂರು ನಿವಾಸಿಗಳು ಈ ಭಾಗದಲ್ಲಿ ಅಲ್ಲ, ಕೇವಲ ಆಂಧ್ರ, ಕರ್ನಾಟಕ, ತಮಿಳುನಾಡು ಎಲ್ಲಾ ಪ್ರಾಂತ್ಯಗಳಲ್ಲೂ ಕೂಡ ಹೆಸರು ಕೀರ್ತಿ ಮಾಡಿರ್ತಕ್ಕಂಥ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ರವರ ಮಾರ್ಗದರ್ಶನದಲ್ಲಿ ತುಂಬಾ ವೈಭವವಾಗಿ ಈ ಒಂದು ನಾಟಕ ಮೂಡಿ ಬರಲಿದೆ. ನೀವೆಲ್ಲರೂ ಕೂಡ ಅವತ್ತು ಎಲ್ಲರೂ ಕೂಡ ಇನ್ನ ಗ್ರಾಮಗಳಿಗೆ ಇನ್ನ ಪ್ರಚಾರ ಆಗಲಿದೆ. ಪ್ರತಿ ಗ್ರಾಮದ ಪ್ರತಿ ಮನೆಯಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ನಿಜವಾಗ್ಲೂ ಕೂಡ ಪಾತ್ರಧಾರಿಗಳನ್ನ ಒಂದು ಸಲ ಅವ್ರನ್ನೆಲ್ಲ ಹೇಳ್ಬೇಕಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ನಿಮ್ಮ ಒಂದು ಇದನ್ನ ಸಹನೆಯನ್ನ ಪರೀಕ್ಷೆ ಮಾಡೋಂತ ನನಗೆ ಆಗ್ತಾ ಇಲ್ಲ. ಆದ್ರೂ ಕೂಡ ಈ ದಿನ ಪೂಜ್ಯನೀಯ ನಮ್ಮ ಈ ಒಂದು ಪಾತ್ರಧಾರಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀ ಪಾಪಯ್ಯ ಶಿಕ್ಷಕರು ವಿ ನಾಗರಡ್ಡಳ್ಳಿ, ಎಸ್ ಲೋಕೇಶ್ ಅಣ್ಣವರು ನಲ್ಲಾಂಡಳ್ಳಿ, ಶ್ರೀ ರಮೇಶ್ ನಲ್ಲಾಂಡಳ್ಳಿ, ಕೆ ವಿ ವೆಂಕಟೇಶ್ ಕಂಚಿನಹಳ್ಳಿ ಶಿಲ್ಪಿ ಅಂತ ಹೆಸರು ಮಾಡಿರ್ತಕ್ಕಂಥವ್ರು, ವೆಂಕಟೇಶಪ್ಪ ಅತ್ತಿಗೀರುಕೊಪ್ಪ ಬಂಗಾರಪೇಟೆ ತಾಲೂಕು, ಎಸ್ ನಾರಾಯಣ ಸ್ವಾಮಿ, ಕೇಶವ, ವೇಣು ಹಾರು, ಚಲ್ಪತಿ ನಲ್ಲಾಂಡಳ್ಳಿ, ಶಿವರಾಜು, ಮಹೇಶು, ಭೈರಪ್ಪ ಬತ್ತೆಪ್ಪ ಅವರು, ರಘು ಮತ್ತು ನಾರಾಯಣಪ್ಪ ಮತ್ತು ಶಂಕರಪ್ಪ, ರಾಜೇಶು, ಶ್ರೀರಾಮಪ್ಪ, ಎಸ್ ಎಂ ನಾರಾಯಣ ಸ್ವಾಮಿ, ವೆಂಕಟರೆಡ್ಡಿ ಮತ್ತು ವಿಶೇಷವಾಗಿ ನಮ್ಮನ್ನು ಸೇರಿಸಿ ಏನು ಈ ಒಂದು ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆ ಇಲ್ಲೆಲ್ಲರೂ ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ಒಂದು 6 ತಿಂಗಳ ಕಾಲದಿಂದ ಕೂಡ ನಿರಂತರವಾಗಿ ಈ ಒಂದು ಅಭ್ಯಾಸವನ್ನು ಮಾಡಿ ಈ ಭಾಗದಲ್ಲಿ ಏನು ನೀವು ಚರಿತ್ರಾರ್ಹವಾಗಿ ನಿರಂತರವಾಗಿ 25 ವರ್ಷಗಳಿಂದ ಇದನ್ನು ಕಾಪಾಡಿಕೊಂಡು ಬರ್ತಾ ಇದ್ದೀರಿ. ಈಗೂ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಮುಂದೆ ನಮ್ಮ ಪೀಳಿಗೆ ಕೂಡ ಇದು ಒಂದು ಏನು ಕಾಪಾಡಿಕೊಂಡು ಹೋಗುವಂತದ್ದಾಗಬೇಕು. ನಮ್ಮ ಮಕ್ಕಳು ಕೂಡ ಇದನ್ನ ಪರಂಪರೆಯನ್ನು ಕಾಪಾಡಿಕೊಂಡು ಆಗ್ಬೇಕು. ಇಲ್ಲಿ ಶನಿ ಮಹಾತ್ಮನ ಒಂದು ಕ್ಷೇತ್ರ, ಇದು ಯಜ್ಞ ಭೂಮಿ, ಇದು ಯಾಗ ಭೂಮಿ, ಇದೊಂದು ದೈವ ಭೂಮಿ, ಅಪಾರವಾದಂತ ಕಲೆ ಇರ್ತಕ್ಕಂತ ಕಲೆ ಬೀಡು ಇದು ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದಿರಿ. ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ತಾವು ಮುಂದುವರಿಸಿಕೊಂಡು ಹೋಗ್ತೀರಿ ಅಂತ ಹೇಳಿ ಈ ದಿನದ ಒಂದು ವಿಶೇಷವಾಗಿ ಏನು ವಾದ್ಯಗೋಷ್ಠಿಗಳು ಒಳ್ಳೆ ಪಂಡಿತರು ಅನಿಸ್ಕೊಂಡಿರ್ತಕ್ಕಂಥ ಶ್ರೀಯುತ ಶ್ರೀ ನಮ್ಮ ಇಡ್ಲೂರು ಮಂಜಣ್ಣವರು ಈ ಒಂದು ಆಂಧ್ರ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ನಮ್ಮ ನಾಗೇಶ್ ಅಣ್ಣವರು ಪೂರಲ್ಲಿ ನಾಗೇಶ್ ಅಣ್ಣವರು ಅವರ ಅಮೋಘವಾದ ಅದ್ಭುತವಾದಂತ ತಬಲ ಮತ್ತು ರಿದಮ್ ಪ್ಯಾಡ್ ನವೀನ್ ಖೇಜಾವ್ ಒಳ್ಳೆ ಹೆಸರು ಕೀರ್ತಿ ಮಾಡಿರ್ತಕ್ಕಂಥ ಕಲಾವಿದರು. ಕಲೆ ಅಂದ್ರೆ ಏನೋ ನಾವು ಅಂದ್ಕೊಂಡ್ ಬಿಡ್ಬೋದು, ಏನೋ ಪುಗುಸಾಟಿಯಾಗಿ ಯಾವ್ದು ಬರಲ್ಲ. ವಿದ್ಯೆ ಎಂಬುದು ಪುಗುಸಾಟಿ ಪುನಗಲ್ಲ. ಅದನ್ನ ನಿರಂತರವಾಗಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿದ್ರೆ ಮಾತ್ರ ಕಲೆ ಉಳಿಸ್ಕೊಳ್ಳೋಕ್ ಸಾಧ್ಯ. ಎಲ್ಲರಿಂದ ಕೂಡ ಕಲೆ ಉಳಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಈ ಒಂದು ಡ್ರಾಮಾ ಕಾರ್ಯಕ್ರಮ ಈ ದಿನದ ಒಂದು ಏನು ರಂಗಸಜ್ಜಿಕೆಯನ್ನ ನಮ್ಮ ಮುಳಬಾಗಲು ನಗರದ ನೂಗುಲಬಂಡೆ ನಿವಾಸಿಗಳಾಗಿರ್ತಕ್ಕಂಥ ಶ್ರೀ ದಿವಂಗತ ಮಂಜಣ್ಣವರ ಒಂದು ನಾಗರಾಜ್ ಏನಿದೆ ಶಿವಣ್ಣವರು ಇದನ್ನ ವ್ಯವಸ್ಥೆ ಮಾಡಿದ್ದಾರೆ. ಅವರು ಗುರುಗಳಾಗಿರ್ತಕ್ಕಂಥ ಮಂಜಣ್ಣವರು ಇದನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಈಗ ಶಿವಣ್ಣವರು ಅದನ್ನ
ಮುಂದುವರಿಸ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ಈ ಕಲೆಯನ್ನು ಪೋಷಿಸ್ತಕ್ಕಂತ ಅನೇಕ ಹಿರಿಯರು, ಪೂಜ್ಯರು, ಗುರುಗಳು, ತಾಯಂದಿರು, ಮಕ್ಕಳು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಮತ್ತು ಆಶೀರ್ವಾದಿಸಬೇಕಂತೇಳಿ ಈ 4 ಮಾತುಗಳು ಮಾತಾಡಿ, ವಿಶೇಷವಾಗಿ ನಮ್ಮ ದೃಶ್ಯ ಮಾಧ್ಯಮದವರು ನಮ್ಮ ಸೂರ್ಯಪುತ್ರ ಚಾನಲ್ ಮತ್ತೆ ನಮ್ಮ J9 ಮುಳಬಾಗಲ್ ಒಳ್ಳೆ ಚಾನೆಲ್ಗಳು, ಇವು ಆಂಧ್ರ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನೋಡಬಹುದು. ವಿಶೇಷವಾಗಿ ತಿರುಮಲ ಅವರು ಕೂಡ ಈ ಚಾನೆಲ್ಗೆ ನೆಕ್ಸ್ಟ್ ಇದೆಲ್ಲ ಕೂಡ ನಿಮ್ಮ ಒಂದು ಈ ಕಾರ್ಯಕ್ರಮವನ್ನ ಇಡೀ ಆಂಧ್ರ ಕರ್ನಾಟಕ ತಮಿಳುನಾಡು ಎಲ್ಲ ಕಡೆ ನೋಡುವಂತ ಒಂದು ದೃಶ್ಯ ಮಾಧ್ಯಮ ಇವತ್ತು ಇದೆ. ಇದೆಲ್ಲ ಕೂಡ ಪ್ರಚಾರ ಆಗಲಿದೆ. ನಿಮ್ಮ ಒಂದು ಈ ಪುಣ್ಯಭೂಮಿಯ ಒಂದು ಚರಿತ್ರೆಯನ್ನ ಕಾಪಾಡತಕ್ಕಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಈ ರಂಗಸಜ್ಜಿಕೆ ವೇದಿಕೆ ಎಲ್ಲಾ ಕಲಾವಿದರಿಗೂ ಮತ್ತು ಪೂಜ್ಯನೀಯ ಗುರುಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ಗುರು ಹಿರಿಯರಿಗೂ, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಭಾರತ್ ಮಾತೆ.